ಪ್ರೈಸ್ ಲಾರ್ಡ್ ಪ್ರಿಯರಾದ ದೇವ್ರ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ದೇವ್ರ ಮಕ್ಕಳೇ, ಇವತ್ತು ನೀವು ನೋಡ್ತಿರುವಂಥ ಈ ಭಾಗದ ಈ ಕೆರೆಯನ್ನು ವಿಶೇಷವಾಗಿ ಇಡೀ ಏಷ್ಯಾ ಖಂಡದಲ್ಲಿಯೇ ಎರಡನೆಯ ದೊಡ್ಡ ಕೆರೆ ಎಂಬುದಾಗಿ ಕರೆಯಲ್ಪಡುವಂಥ ದಾವಣಗೆರೆ ಜಿಲ್ಲೆಯ ಹತ್ತಿರ ಇರುವಂಥ ಸೂಳೆಕೆರೆ ಎಂಬುದಾಗಿ ಕರೀತಾರೆ, ಅಥವಾ ಇನ್ನೊಂದು ಹೆಸರು ಶಾಂತಿಸಾಗರ ಎಂಬುದಾಗಿ ಕರೀತಾರೆ. ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡದಾದ ಕೆರೆ ಎಂಬುದಾಗಿ, ಎರಡನೆಯ ದೊಡ್ಡದಾದ ಕೆರೆ ಎಂಬುದಾಗಿ ಕರೆಸಿಕೊಳ್ಳುವಂಥ ಈ ಕೆರೆಯನ್ನು ಇವತ್ತು ನೀವು ನೋಡ್ತಾ ಇದ್ದೀರಿ. ದೇವರ ಸ್ತೋತ್ರ. ಈ ಕೆರೆಯ ಬಗ್ಗೆ ಹೆಸರನ್ನ ನಾನು ಕೇಳುವಾಗ ಅನೇಕರು ಇಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ ಈ ಹೆಸರನ್ನ. ಅದನ್ನು ಕೇಳುವಾಗ ನಾನು ಆಶ್ಚರ್ಯಪಟ್ಟೆ, ಯಾಕೆ ಈ ಹೆಸರು ಎಂಬುದಾಗಿ. ಅನೇಕರು ಒಂದೊಂದು ವಿಷಯಗಳನ್ನ ಹೇಳ್ತಾ ಇದ್ದರು. ಆದರೆ ಈ ಕೆರೆಯನ್ನು ನಾನು ನೋಡುವಾಗ ನನಗೆ ನೆನಪಾದಂಥ ಒಂದು ವಿಷಯ, ಯೇಸು ಕ್ರಿಸ್ತನು ಕೂಡ ತನ್ನ ಸುವಾರ್ತೆಗಳಲ್ಲಿ ಮಾತನಾಡುವಾಗ ಅನೇಕ ಸಾರಿ ಇಂಥ ವಿಷಯಗಳನ್ನ ಮಾತನಾಡಿದ್ದಾರೆ. ದೇವರ ರಾಜ್ಯಕ್ಕೆ ಬೇರೆ ಎಲ್ಲರಿಗಿಂತಲೂ ಇಂಥವರು ಮೊದಲಿರ್ತಾರೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣ್ಬೋದು. ದೇವರ ಸ್ತೋತ್ರ. ಮಾತ್ರವಲ್ಲ, ವಿಶೇಷವಾಗಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಸಮರಿಯದ ಸ್ತ್ರೀಯೊಂದಿಗೆ ಮಾತನಾಡುವಾಗಲೂ ಕೂಡ ಈ ಗಮನಿಸುವ, ಯೇಸು ಕ್ರಿಸ್ತನು ಅನೇಕ ಜನರೊಂದಿಗೆ ಮಾತನಾಡಿದನು. ಯಾವ ಜನರು ಕೂಡ ಇಡೀ ಊರಿನ ಜನರನ್ನು ಯೇಸು ಸ್ವಾಮಿಯ ಬಳಿಗೆ ತಂದಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಮರಿಯದ ಸ್ತ್ರೀಯನ್ನು ನೀವು ಗಮನಿಸಿ ನೋಡ್ರಿ, ಯೇಸು ಕ್ರಿಸ್ತನ ಬಳಿಗೆ ಇಡೀ ಊರನ್ನೇ ತಂದಂಥ ಸ್ತ್ರೀ ಆಗಿದ್ದಾಳೆ ಸಮರಿಯದ ಸ್ತ್ರೀ. ಹಾಗಾದರೆ ಇವತ್ತು ಈ ಕೆರೆಯ ಬಳಿಯಲ್ಲಿ ನಾನು ನಿಂತಾಗ ಈ ಕೆರೆಯ ಹೆಸರನ್ನ ಕೇಳುವಾಗ ನನಗೆ ನೆನಪಾದಂಥ ಈ ಭಾಗ ಖಂಡಿತವಾಗಿ ನನ್ನ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಆತನು ನಮ್ಮೊಂದಿಗೆ ನಿಮ್ಮೊಂದಿಗೆ ಮಾತನಾಡುವುದಾದರೆ, ನಮ್ಮನ್ನು ಪಾಪದಿಂದ ಶಾಪದಿಂದ ಬಿಡಿಸಿ ಆತನು ಸತ್ಯದ ಮಾರ್ಗಕ್ಕೆ ನಮಗೆ ಬೋಧನೆಯನ್ನು ಮಾಡಿ ನಮಗೆ ತಿಳುವಳಿಕೆಯನ್ನು ತಂದ ನಂತರ ನಾವು ನಮ್ಮ ಊರನ್ನೇ ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಅನೇಕ ಜನಾಂಗಗಳನ್ನು ಅಸತ್ಯದಿಂದ ಸತ್ಯಕ್ಕೆ, ಅಜ್ಞಾನದಿಂದ ಜ್ಞಾನಕ್ಕೆ, ಪಾಪದಿಂದ ಪರಿಶುದ್ಧತೆಗೆ ತರುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಕ್ರಿಸ್ತನ ಶಾಂತ ಗುಣವುಳ್ಳವರಾಗಿ ಈ ಕಿರಿಯಾಗಿ ತೋರಿಸಲ್ಪಡುತ್ತಾ, ಮಾತ್ರವಲ್ಲ ಅನೇಕ ಜನರನ್ನು ದೇವರಿಗಾಗಿ ಕೊಂಡು ತರುವ ಜನರಾಗಿ ಬದಲಾಗೋಣ. ದೇವರು ನಾಮನ್ನು ಮಹಿಮೆಪಡಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.